ಮಾವಿನ ಹಣ್ಣಿಗೆ ಬೆಲೆ ಕುಸಿತ ಕಂಡಿದೆ. ಇದರಿಂದ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಗೆ ಮಾವನ್ನ ಸುರಿದು ಕೋಲಾರ ರೈತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಾವಿನ ಹಣ್ಣನ್ನು ಸುರಿದು ಮಾವು ಬೆಳೆಗಾರರ ಧರಣಿ ಇದು. ಕೋಲಾರ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ಸಂಜೆಯೊಳಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡದೆ ಹೋದ್ರೆ ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಸಂಜೆ ಒಳಗೆ ಬೆಂಬಲ ಬೆಲೆ ಮಾಡದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಗುರುವಾರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ ಬೆಳೆಗಾರರು. ನೋಡಿ ಯಾವ ರೀತಿಯಾಗಿ ಆ ವಾಹನದಲ್ಲಿ ಮಾವನ್ನ ತೆಗೆದುಕೊಂಡು ಬಂದು ರೈತರು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಗ್ರಹ ಇಷ್ಟೇ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಆಮೇಲೆ ಮಳೆ ಬಂದಾಗ ಅದೆಲ್ಲ ಕೊಳತೋಗಿ ಹಾಳಾಗಿ ಎಲ್ಲ ಸಮಸ್ಯೆ ಆಗುತ್ತೆ. ನಾವು ಪಡ್ಕೊಂಡಿರುವಂತಹ ಸಾಲವನ್ನು ತೀರಿಸಬೇಕಾಗತ್ತೆ, ಸಂಸಾರ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೊಂದು ಬೇರೆ ಏನು ಕೇಳ್ತಾ ಇಲ್ಲ. ನಾವು ಸರಿಯಾದಂತ ಬೆಂಬಲ ಬೆಲೆ ಕೊಡಿ, ಇಲ್ಲದೆ ಹೋದ್ರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ, ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ, ಕೋಲಾರದ ರಸ್ತೆಯನ್ನು ಬಂದ್ ಮಾಡ್ತೀವಿ. ಗುರುವಾರ ಬಂದ್ ಮಾಡೋದಾಗಿ ವಾರ್ನ್ ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ. ಮಾವಿನ ಹಣ್ಣಿಗೆ ಬೆಲೆ ಕುಸಿತ ಕಂಡಿದೆ. ಇದರಿಂದ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಗೆ ಮಾವನ್ನ ಸುರಿದು ಕೋಲಾರ ರೈತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಾವಿನ ಹಣ್ಣನ್ನು ಸುರಿದು ಮಾವು ಬೆಳೆಗಾರರ ಧರಣಿ ಇದು. ಕೋಲಾರ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ಸಂಜೆಯೊಳಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡದೆ ಹೋದ್ರೆ ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಸಂಜೆ ಒಳಗೆ ಬೆಂಬಲ ಬೆಲೆ ಮಾಡದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಗುರುವಾರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ ಬೆಳೆಗಾರರು. ನೋಡಿ ಯಾವ ರೀತಿಯಾಗಿ ಆ ವಾಹನದಲ್ಲಿ ಮಾವನ್ನ ತೆಗೆದುಕೊಂಡು ಬಂದು ರೈತರು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಗ್ರಹ ಇಷ್ಟೇ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಆಮೇಲೆ ಮಳೆ ಬಂದಾಗ ಅದೆಲ್ಲ ಕೊಳತೋಗಿ ಹಾಳಾಗಿ ಎಲ್ಲ ಸಮಸ್ಯೆ ಆಗುತ್ತೆ. ನಾವು ಪಡ್ಕೊಂಡಿರುವಂತಹ ಸಾಲವನ್ನು ತೀರಿಸಬೇಕಾಗತ್ತೆ, ಸಂಸಾರ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೊಂದು ಬೇರೆ ಏನು ಕೇಳ್ತಾ ಇಲ್ಲ. ನಾವು ಸರಿಯಾದಂತ ಬೆಂಬಲ ಬೆಲೆ ಕೊಡಿ, ಇಲ್ಲದೆ ಹೋದ್ರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ, ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ, ಕೋಲಾರದ ರಸ್ತೆಯನ್ನು ಬಂದ್ ಮಾಡ್ತೀವಿ. ಗುರುವಾರ ಬಂದ್ ಮಾಡೋದಾಗಿ ವಾರ್ನ್ ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ. ಮಾವಿನ ಹಣ್ಣಿಗೆ ಬೆಲೆ ಕುಸಿತ ಕಂಡಿದೆ. ಇದರಿಂದ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಗೆ ಮಾವನ್ನ ಸುರಿದು ಕೋಲಾರ ರೈತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಾವಿನ ಹಣ್ಣನ್ನು ಸುರಿದು ಮಾವು ಬೆಳೆಗಾರರ ಧರಣಿ ಇದು. ಕೋಲಾರ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ಸಂಜೆಯೊಳಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡದೆ ಹೋದ್ರೆ ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಸಂಜೆ ಒಳಗೆ ಬೆಂಬಲ ಬೆಲೆ ಮಾಡದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಗುರುವಾರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ ಬೆಳೆಗಾರರು. ನೋಡಿ ಯಾವ ರೀತಿಯಾಗಿ ಆ ವಾಹನದಲ್ಲಿ ಮಾವನ್ನ ತೆಗೆದುಕೊಂಡು ಬಂದು ರೈತರು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಗ್ರಹ ಇಷ್ಟೇ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ
ಆಮೇಲೆ ಮಳೆ ಬಂದಾಗ ಅದೆಲ್ಲ ಕೊಳತೋಗಿ ಹಾಳಾಗಿ ಎಲ್ಲ ಸಮಸ್ಯೆ ಆಗುತ್ತೆ. ನಾವು ಪಡ್ಕೊಂಡಿರುವಂತ ಸಾಲವನ್ನು ತೀರಿಸಬೇಕಾಗತ್ತೆ, ಸಂಸಾರ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೊಂದು ಬೇರೆ ಏನು ಕೇಳ್ತಾ ಇಲ್ಲ. ನಾವು ಸರಿಯಾದಂತ ಬೆಲೆ ಕೊಡಿ, ಇಲ್ಲದೆ ಹೋದ್ರೆ ವಿಧಾನಸೌಧವನ್ನು ಮುಚ್ಚಿ ಹಾಕ್ತೀವಿ, ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ, ಕೋಲಾರದ ರಸ್ತೆಯನ್ನು ಬಂದ್ ಮಾಡ್ತೀವಿ, ಗುರುವಾರ ಬಂದ್ ಮಾಡೋದಾಗಿ ವಾರ್ನ್ ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ. ಮಾವಿನ ಹಣ್ಣಿಗೆ ಬೆಲೆ ಕುಸಿತ ಕಂಡಿದೆ. ಇದರಿಂದ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಗೆ ಮಾವನ್ನ ಸುರಿದು ಕೋಲಾರ ರೈತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಾವಿನ ಹಣ್ಣನ್ನು ಸುರಿದು ಮಾವು ಬೆಳೆಗಾರರ ಧರಣಿ ಇದು. ಕೋಲಾರ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ಸಂಜೆಯೊಳಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡದೆ ಹೋದ್ರೆ ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಸಂಜೆ ಒಳಗೆ ಬೆಂಬಲ ಬೆಲೆ ಮಾಡದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಗುರುವಾರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದಾರೆ ಬೆಳೆಗಾರರು. ನೋಡಿ ಯಾವ ರೀತಿಯಾಗಿ ಆ ವಾಹನದಲ್ಲಿ ಮಾವನ್ನ ತೆಗೆದುಕೊಂಡು ಬಂದು ರೈತರು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಗ್ರಹ ಇಷ್ಟೇ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಆಮೇಲೆ ಮಳೆ ಬಂದಾಗ ಅದೆಲ್ಲ ಕೊಳತೋಗಿ ಹಾಳಾಗಿ ಎಲ್ಲ ಸಮಸ್ಯೆ ಆಗುತ್ತೆ. ನಾವು ಪಡ್ಕೊಂಡಿರುವಂತ ಸಾಲವನ್ನು ತೀರಿಸಬೇಕಾಗತ್ತೆ, ಸಂಸಾರ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೊಂದು ಬೇರೆ ಏನು ಕೇಳ್ತಾ ಇಲ್ಲ. ನಾವು ಸರಿಯಾದಂತ ಬೆಲೆ ಕೊಡಿ, ಇಲ್ಲದೆ ಹೋದ್ರೆ ವಿಧಾನಸೌಧವನ್ನು ಮುಚ್ಚಿ ಹಾಕ್ತೀವಿ, ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ, ಕೋಲಾರದ ರಸ್ತೆಯನ್ನು ಬಂದ್ ಮಾಡ್ತೀವಿ, ಗುರುವಾರ ಬಂದ್ ಮಾಡೋದಾಗಿ ವಾರ್ನ್ ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ. Go!